Hello everyone, good morning. Welcome back to my YouTube ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ವಿಡಿಯೋ ಜೋಳಿಕ ಪಲ್ಯ ಮತ್ತು ರೊಟ್ಟಿ ಮಾಡ್ತಾ ಇರೋದು. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಲ್ಲ. ಎಲ್ಲರೂ ಮಾಡೋ ರೀತಿಯಲ್ಲಿ ನಾನು ಸಹ ಮಾಡ್ತಾ ಇದ್ದೀನಿ. ಅದಕ್ಕೆ ಬದಲಾಗಿ ನಾನು ಇವತ್ತು ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ ಪಾಸಿಟಿವ್ ಥಿಂಕ್. ಪಾಸಿಟಿವ್ ಥಿಂಕ್ ಮಾಡಿದರೆ ನಾವು ಚೇಂಜ್ ಆಗ್ಬೋದಾ ಮನೆ ಮತ್ತು ಮನಸ್ಸು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಮತ್ತಕ್ಕೆ ತಡ ಮಾಡೋದು ಆ ವಿಷಯದ ಬಗ್ಗೆ ಮಾತಾಡೋಣ. ಗೃಹಿಣಿ ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟ್. ನಾವು ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ, ಅಂದರೆ ಇವತ್ತಿನ ದಿನ ಚೆನ್ನಾಗಿರಲಿ ಅಂತ ಪಾಸಿಟಿವ್ ಅಫರ್ಮೇಷನ್ ಅಂದರೆ ಪಾಸಿಟಿವ್ ಥಿಂಕ್ ಮಾಡಿದರೆ ಅವತ್ತೆಲ್ಲ ತುಂಬ ಎನರ್ಜಿಯಾಗಿ ಇರುತ್ತದೆ. ಮಕ್ಕಳು ಹಸ್ಬೆಂಡ್ ಜೊತೆ ನಾವು ಮಾತನಾಡುವಾಗ ನಮ್ಮ ಮಾತಾಗಿರ್ಬೋದು, ನಮ್ಮ ಟೋನ್, ನಮ್ಮ ಬಿಹೇವಿಯರ್ ಎಲ್ಲವೂ ಪಾಸಿಟಿವ್ ಆಗಿದ್ದರೆ ಮನೆ ಅಟ್ಮಾಸ್ಫಿಯರ್ ಕಾಮ್ ಆ್ಯಂಡ್ ಹ್ಯಾಪಿಯಾಗಿ ಇರ್ತದೆ. ಕೆಲವೊಮ್ಮೆ ಪ್ರಾಬ್ಲಮ್ಸ್ ಬರ್ಬೋದು, ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್, ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಟ್ ಈ ಸಮಯದಲ್ಲಿ ನಾವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದರೆ ಈ ಸಿಚುವೇಶನ್, ಅಂದರೆ ಆ ಸಿಚುವೇಶನ್ ಇನ್ನಷ್ಟು ಕೆಟ್ಟದಾಗಿಬಿಡುತ್ತೆ. ನಾವು ಅದಕ್ಕೆ ಬದಲಾಗಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆವಾಗ ನೋಡಿ ಕಾಮ್ ಆ್ಯಂಡ್ ಹ್ಯಾಪಿಯಾಗಿ ಇರ್ಬೋದು. ಒಬ್ಬ ಮಹಿಳೆ ಮನೆಗೆ ಬ್ಯಾಕ್ ಬೋನ್ ಇದ್ದಂಗೆ. ಗೃಹಿಣಿ ಸ್ಟ್ರಾಂಗ್ ಇದ್ದರೆ ಉಳಿದವರು ಸಹ ಸ್ಟ್ರಾಂಗ್ ಇರ್ತಾರೆ ಮತ್ತು ಪಾಸಿಟಿವ್ ಥಿಂಕ್ ಮಾಡಿದರೆ ಎಲ್ಲರೂ ಸಹ ಪಾಸಿಟಿವ್ ಥಿಂಕ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅಡುಗೆ ಮಾಡುವಾಗ ನಾವು ಗಣಗುತ್ತಾ ಅಡುಗೆ ಮಾಡಿದರೆ, ಏನಪ್ಪ ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕು, ನಾನು ಅವರಿಗೆ ಅಡುಗೆ ಮಾಡಬೇಕಲ್ಲ ಅಂತ ನೆಗೆಟಿವ್ ಥಿಂಕ್ ಮಾಡಿದರೆ ಆ ಅಡುಗೆ ತುಂಬ ಕೆಟ್ಟದಾಗಿರುತ್ತೆ. ಅದನ್ನು ಊಟ ಮಾಡಿದವರು ಸಹ ಅವರಿಗೂ ಸಹ ಒಳ್ಳೆಯ ಎನರ್ಜಿ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಅಡುಗೆ ಮಾಡುವಾಗ ಕಾಮಾಗಿ ಅಥವಾ ಖುಷಿಯಾಗಿ ಅಡುಗೆ ಮಾಡಿದರೆ, ನಾವು ಏನಾದರೂ ಒಂದು ಇನ್ಗ್ರೀಡಿಯೆಂಟ್ ಹಾಕ್ತಾ ಇದ್ರೂ ಆ ಅಡುಗೆ, ಆ ಊಟ ತುಂಬ ರುಚಿಯಾಗಿರುತ್ತದೆ. ಬೇಕಾದರೆ ನೀವು ಇದನ್ನು ಟೆಸ್ಟ್ ಮಾಡ್ಬೋದು. ಹೇಗೆ ಗೊತ್ತಾ, ನಾನು ಬಿಫೋರ್ ಮೆಡಿಟೇಷನ್ ಈ ಮಾತು ಹೇಳ್ತಾ ಇದ್ದೀನಿ. ಲೇಬರ್ಸ್ ಬಂದಾಗ ಅಥವಾ ಏನಪ್ಪ ಒಂದಿನಾದರೂ ನಮಗೆ ರೆಸ್ಟ್ ಇಲ್ಲಲ್ಲ, ಡೈಲಿ ಅಡುಗೆ ಮಾಡಲೇಬೇಕು ಅಂತ, ಇದು ಸರ್ವೇ ಸಾಮಾನ್ಯ ಎಲ್ಲ ಮಹಿಳೆಯರಿಗೂ ಬರುತ್ತೆ. ಆ ಥರ ನಾವು ಅನ್ಕೋತಾ ಅಡುಗೆ ಮಾಡ್ತಿದ್ದಾಗ ಅನಿಸ್ತತಿ ಇದು ಎಷ್ಟು ಅವ್ರ ಮೇಲೆ ಇಂಫೆಕ್ಟ್ ಆಗಿರ್ಬೋದು, ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಅಂತ. ನನಗೆ ಆಫ್ಟರ್ ಮೆಡಿಟೇಷನಿಂದ ಗೊತ್ತಾಯಿತು, ನಾವು ಖುಷಿಯಾಗಿ ಪಾಸಿಟಿವ್ ಥಿಂಕ್ ಮಾಡ್ತಾ ನಾವು ಅಡುಗೆ ಮಾಡಿದರೆ ಒಂದು ಇನ್ಗ್ರೀಡಿಯೆಂಟ್ ಏನಾದರೂ ಕಡಿಮೆ ಹಾಕಿದ್ರೂ ಅದೆಷ್ಟು ರುಚಿಯಾಗುತ್ತೆ ಅಂತ ನನಗೆ ಗೊತ್ತಾಯಿತು. ಆವತ್ತಿನಿಂದಲೇ 4 ಇಯರ್ಸ್ ಆಯ್ತೇನೋ ನಾನು ಒಂದು ದಿನವೂ ಕೆಟ್ಟದಾಗಿ ನೆಗೆಟಿವ್ ಆಗಿ ಥಿಂಕೇ ಮಾಡಿಲ್ಲ. ಎಲ್ಲದನ್ನು ಪಾಸಿಟಿವ್ ಅದು ರೀಪ್ಲೇಸ್ ಮಾಡ್ತೀನಿ. ನೆಗೆಟಿವ್ಗೆ ಅದನ್ನೇ ಪಾಸಿಟಿವ್ ಆಗಿ ನಾನು ಕನ್ವರ್ಟ್. ಈ ಥರ ನಾವು ಅಂದ್ಕೊಳ್ಳೋದ್ರಿಂದ, ನಾವು ಈ ಥರ ಅಡುಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾವು ಸಹ ಚೇಂಜ್ ಆಗ್ಬೋದು, ಮನೆಯವರು ಸಹ ಚೇಂಜ್ ಆಗ್ಬೋದು. ಇದನ್ನು ಬೇಕಾದರೆ ನೀವು ಟ್ರೈ ಮಾಡಿ ಒಂದು ಸತಿ. ಗೊಣಗ್ತಾ ಅಡುಗೆ ಮಾಡಿ ಅದು ಎಷ್ಟು ಅವ್ರ ಮೇಲೆ ಇಂಫೆಕ್ಟ್ ಆಗುತ್ತೆ ಅಂತ. ಅದೇ ನೀವು ಪಾಸಿಟಿವ್ ಆಗಿ ಖುಷಿಯಾಗಿ ಒಳ್ಳೆಯದಾಗಲಿ ಅಂತ, ಇದು ಊಟ ಮಾಡಿದವರು ಸಹ ಒಳ್ಳೆಯದಾಗಲಿ ಅಂತ ಮಾಡಿ ನೋಡಿ, ಅದು ಎಷ್ಟು ಗೊತ್ತಾಗುತ್ತೆ ನಿಮಗೆ. ಇದು ನನ್ನ ಅನುಭವದ ಮಾತು. ಪಾಸಿಟಿವ್ ಥಿಂಕು ಮಾಡ್ತಾ ಇದ್ದರೆ ನಮಗೇನು ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಂತ ಅಲ್ಲ. ಪ್ರಾಬ್ಲಮ್ಸು ಬಂದ್ರೂ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಅರ್ಥ ಅಷ್ಟೇ. ಸ್ಮಾರ್ಟಾಗಿ ಯಾವ ರೀತಿ ನಾವು ಅದನ್ನು ಹ್ಯಾಂಡ್ಲ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್, ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅಥವಾ ಕಾಲೇಜ್ಗೆ ಹೋಗ್ತಾರೆ. ಅವ್ರು ಹೋಗುವಾಗಲೇ ಏನಾದರೂ ಒಂದು ಕಿರಿಕ್ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ನಾವು ಆ ಸಮಯದಲ್ಲಿ ರಿಯಾಕ್ಟ್ ಮಾಡಬಾರ್ದು. ಸಮಾಧಾನವಾಗಿ 5 ನಿಮಿಷ ಕುಳಿತುಕೊಂಡು ಡೀಪ್ ಬ್ರೆತ್, ಅಂದರೆ ನಾವು ಶ್ವಾಸ ಒಳಗೆ ತೆಗೆದುಕೊಳ್ಳೋದು ಉಸಿರು ಮತ್ತು ಹೊರಗೆ ಬಿಡೋ ಉಸಿರನ್ನು ನಾವು
ಬೇಕು. ಇದೇ ಮೆಡಿಟೇಷನ್ನು. ಈ ಥರ ಒಂದು 5 ನಿಮಿಷ ಕೂತ್ಕೊಂಡ್ಬಿಟ್ಟು ನಾವು ಮಾಡಿದರೆ ಎಷ್ಟು ರಿಲ್ಯಾಕ್ಸ್ ಆಗ್ತೀವಿ. ನಾವು ಅವತ್ತೆಲ್ಲ ಮನೇಲಿ ತುಂಬ ಖುಷಿಯಾಗಿರ್ಬೋದು. ಪಾಸಿಟಿವ್ ಆಗಿ ಇರ್ಬೋದು. ಹಾಗೇ ರಿಲೇಷನ್ನಲ್ಲಿದ್ರೂ ಸಹ ಅಷ್ಟೇನೆ. ನಮ್ಮ ಬಗ್ಗೆ ತುಂಬ ನೆಗೆಟಿವ್ ಮಾತಾಡ್ತಿರ್ತಾರೆ. ಅದಕ್ಕೆ ನಾವು ಒಳ್ಳೊಳ್ಳೆ ಪಾಸಿಟಿವ್ ವರ್ಡ್ಸನ್ನು ನಾವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅವ್ರು ನೆಗೆಟಿವ್ ಏನು ಮಾತಾಡಿರ್ತಾರೆ ಅದಕ್ಕೆ ನಾವು ಪಾಸಿಟಿವ್ ಆಗಿ ತುಂಬಬೇಕದನ್ನ. ಆವಾಗ ನೋಡಿ ಅದು ಸಾಫ್ಟಾಗಿ ಹೋಗುತ್ತೆ. ಅದನ್ನು ನಿಭಾಯಿಸ್ಬೋದು ನಾವು. ರಿಯಾಕ್ಟ್ ಮಾಡಿದರೆ ಖಂಡಿತ ಅದು ಮಾಡೋಕ್ಕಾಗಲ್ಲ ನಾವು. ಇನ್ನೊಂದು ಮನಸ್ಸು ಮತ್ತು ಮನೆ ಇವೆರಡಕ್ಕೂ ಒಂದಕ್ಕೊಂದು ಒಂಥರ ಇದಿದ್ದಂಗೆ. ಒಂದೇ ನಾಣ್ಯದ ಮುಖಗಳು 2 ಮುಖಗಳಿದ್ದಂಗೆ. ಮನಸ್ಸು ಮತ್ತು ಮನೆ. ಮನಸ್ಸು ಚೆನ್ನಾಗಿದ್ದರೆ ಮನೆಯೂ ಚೆನ್ನಾಗಿರುತ್ತೆ. ಮನೆ ಚೆನ್ನಾಗಿದ್ದರೆ ನಮಗೆ ಮನಸ್ಸು ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ನೀವು ಗಮನಿಸ್ಬೋದು. ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಅಂದರೆ ಕಿಚನ್ನಲ್ಲಿ ಎಲ್ಲಂದರಲ್ಲೇ ಆರ್ಗನೈಸ್ ಮಾಡಿರಲ್ಲ. ಎಲ್ಲಂದರಲ್ಲೇ ವೆಸಲ್ಸ್ ಇದ್ದರೆ ಸಿಂಕಲ್ಲಿ ಅಥವಾ ಇನ್ನೆಲ್ಲಾದರೂ ಸೆಲ್ಫು ಅಥವಾ ಏನದು ಸ್ಲ್ಯಾಬ್ ಇರುತ್ತಲ್ಲ, ಕಿಚನ್ ಸ್ಲ್ಯಾಬು ಗ್ಯಾಸಿಂದು, ಅಲ್ಲೆಲ್ಲ ನಾವು ಚೆನ್ನಾಗಿ ಅಸ್ತವ್ಯಸ್ತವಾಗಿದ್ದರೆ ನಮಗೆ ಒಂಥರ ತುಂಬ ಕೋಪ ಬರುತ್ತೆ. ಅದೇ ನೀಟಾಗಿ ನಾವು ಒಂದು 10 ನಿಮಿಷ ನೀಟಾಗಿ ಟೈಮ್ ತೊಗೊಂಡು ನೀಟ್ ಮಾಡಿಬಿಟ್ರೆ ಮತ್ತೆ ಅಡುಗೆ ಮನೆಗೆ ಹೋಗಿ ಮತ್ತೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ಹಾಗೆ ನಾವು ಎದ್ದ ತಕ್ಷಣ ನಮ್ಮವೇನು ಅಡುಗೆ ಕೆಲಸ ಅರ್ಜೆಂಟ್ ಇರುವಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು 2 ದೀಪ ಹಚ್ಚಿದರೆ ದೇವರಿಗೆ ಸಾಧ್ಯವಾದರೆ ಟೈಮ್ ಇದ್ದರೆ ನಾವು ಪೂಜೆ ಮಾಡಬಹುದು. ಇಲ್ಲ ಅಂದರೆ 2 ದೀಪನಾದರೂ ಅಟ್ಲೀಸ್ಟ್ ಹಚ್ಚಿದರೆ ಆ ಮನೆಯಲ್ಲಿ ಆ ಪಾಸಿಟಿವ್ ವೈಬ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಮತ್ತು ಹಸ್ಬೆಂಡು ಹೊರಗೆ ಹೋಗ್ತಾರೆ. ಅಲ್ಲಿ ದೇವ್ರ ಮನೆ ಮುಂದೆ ಏನಾದರೂ ಹಿಂಗೆ ಹೋಗ್ತಿರುವಾಗ ಅವ್ರು ಏನಾದರೂ ದೇವ್ರ ಕಡೆ ನೋಡಿದರೆ ಅವ್ರಿಗೇನೋ ಒಂಥರ ಏನು ಕೋಪ ಅದೇನು ಸಿಟ್ಟಿರುತ್ತೆ ಅದೆಲ್ಲ ಶಾಂತವಾಗಿರುತ್ತೆ. ಅವ್ರಿಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ. ಏನಂತೀರ ಇದಕ್ಕೆ? ನಾವು ಒಳ್ಳೊಳ್ಳೆಯ ವರ್ಡ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಅಂದರೆ ಪಾಸಿಟಿವ್ ವರ್ಡ್ಸ್ಗಳನ್ನು ಮಕ್ಕಳಿಗೆ ಅವರು ಓದೋ ವಿಷಯದಲ್ಲಾಗಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಾಗಿರ್ಬೋದು, ನೀನು ಚೆನ್ನಾಗಿ ಓದ್ತಾ ಇದೀಯಾ ಅಂತ ಎನ್ಕರೇಜ್ ಮಾಡೋದ್ರಿಂದ ಮತ್ತು ನೀನು ಸ್ಮಾರ್ಟ್ ಇದೀಯಾ ಅಂದರೆ ಬ್ಯೂಟಿಯಲ್ಲೆಲ್ಲ ನಾನು ಹೇಳ್ತಾ ಇರೋದು. ಸ್ಮಾರ್ಟಾಗಿ ಥಿಂಕ್ ಮಾಡ್ತೀಯಾ, ನಿನ್ನ ಬುದ್ಧಿವಂತಿಕೆ ಆ ಥರ ಆ ಸ್ಮಾರ್ಟ್ನೆಸ್ ಅವ್ರಿಗೆ ಹೇಳ್ಕೊಡ್ಬೇಕು. ಚೆನ್ನಾಗಿದೀಯಾ ನೀನು, ಸ್ಮಾರ್ಟಾಗಿ ಥಿಂಕ್ ಮಾಡ್ತೀಯಾ, ಹೌದು ನೀನು ಹೇಳೋದೆಲ್ಲ ನಿಜ ಅಂತೇಳಿ ನಾವು ಅವ್ರಿಗೊಂದು ಸ್ವಲ್ಪ ಏನಾದರೂ ಈ ಥರ ಪಾಸಿಟಿವ್ ವರ್ಡ್ಸನ್ನು ಯೂಸ್ ಮಾಡಿದರೆ ಖಂಡಿತ ಅವರು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾರೆ. ನೀವು ಬೇಕಾದರೆ ಇದನ್ನು ಪರೀಕ್ಷೆ ಮಾಡ್ಬೋದು. ಸಣ್ಣ ಮಕ್ಕಳಲ್ವಾ, ಅವರಿಗೆ ಬೈದರೆ ಏನೋ ಒಂಥರ ಆಗುತ್ತೆ. ಅದನ್ನೇ ನಾವು ಸ್ಮಾರ್ಟಾಗಿ ಅವ್ರನ್ನ ಹೊಗಳೋದನ್ನು ಕಲ್ತ್ಕೋಬೇಕು ತಾಯಿಯಂದಿರು. ಮತ್ತು ನಾವು ಸ್ಮಾಲ್ ಈ ಥರ ಪಾಸಿಟಿವ್ ಹ್ಯಾಬಿಟ್ಸನ್ನು ಬೆಳೆಸ್ಕೊಳ್ಬೇಕು. ಬರೀ ಹೇಳೋದೊಂದೇ ಅಲ್ಲ, ಇನ್ಕ್ಲೂಡಿಂಗ್ ಮೀ, ನಾನು ಸಹ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೊಳ್ಳೆ ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ನಾನು ಸಹ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಮತ್ತು ಮಾರ್ನಿಂಗ್ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಇದ್ರದ್ದು ಅನುಭವ ಎಕ್ಸ್ಪೀರಿಯೆನ್ಸ್ ಏನಂದರೆ ನನಗೆ 4 ಇಯರ್ಸಿಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಂದರೆ ರಾತ್ರಿ ಮಲಗುವಾಗ ಮೆಡಿಟೇಷನ್ ಮಾಡಿ ಮಲಗೋದು, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡೋದು. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮಾಡೋದ್ರಿಂದ ಲೈಫೇ ಚೇಂಜ್ ಆಗುತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಏನಾದರೂ ಅಫರ್ಮೇಷನ್ ಹೇಳ್ಕೊಳ್ಳೋದ್ರಿಂದ ತುಂಬ ಲೈಫ್ ಚೇಂಜ್ ಆಗುತ್ತೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಏಳೋದ್ರಿಂದ ಎಷ್ಟೊಂದು ಬೆನಿಫಿಟ್ ಇದೆ 5 ಗಂಟೆಗೆ ಏಳೋದ್ರಿಂದ ಅಂತ. ಸಾಧ್ಯವಾದರೆ ನಿಮಗೆ ಟೈಮ್ ಇದ್ದರೆ 5ರಿಂದ 10 ನಿಮಿಷ ನೀವು ಮೆಡಿಟೇಷನ್ ಮಾಡ್ಬೋದು. ಅಥವಾ ನಿಮ್ಮ ಏಜ್ ಎಷ್ಟಿದೆ, 30 ಇದೆಯೋ, 20 ಇದೆಯೋ, 40 ಇದೆಯೋ, ಅಷ್ಟು ನಿಮಿಷ ಅಟ್ಲೀಸ್ಟ್ ನೀವು ಮೆಡಿಟೇಷನ್ ಮಾಡಿಕೊಂಡ್ರೆ ಅವತ್ತೆಲ್ಲ ನೀವು ಪಾಸಿಟಿವ್ ಆಗಿರ್ತೀರ. ಅವತ್ತು ತುಂಬ ಖುಷಿಯಿಂದಾಗಿರ್ತೀರ. ಏನೋ ಎನರ್ಜಿ ನಿಮಗೆ ಫ್ಲೋ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಮೆಡಿಟೇಷನ್ ಅನ್ನೋದು ಸಮುದ್ರ ಸಾಗರ ಅಂತಾರಲ್ಲ, ಹಂಗೆ ಇದು. ಅದನ್ನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ, ನಾವು ಯಾವ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಗ್ರ್ಯಾಟಿಟ್ಯೂಡ್.
ಇದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.